ಇವು ಈ ಕ್ರಿಯೆಗಳನ್ನು ಮಾಡೋದು ಕಲ್ತಿರಿ ಅಂದ್ರೆ ನಿಮ್ಮ ದಶಮಾಂಶ ಭಾಳ ಅಂದ್ರೆ ಭಾಳ ಸರಳ ಬರ್ತಾವೆ ನಿಮಗೆ. ಭಾಳ ಇಂಪಾರ್ಟೆಂಟ್, ಭಾರಿ ಅಂದ್ರೆ ಭಾರಿ ಇದರಲ್ಲೇ ಕಲಿಬೇಕಾ ನೀವು. ಇವೆಲ್ಲ ಗಣಿತಗಳು ಮಾಡೋದರಿಂದ ನಿಮಗೆಲ್ಲ ನಾಲೆಜ್ ಬರ್ತದ, ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತದ. ಮಾಡಿರಿ, ಪ್ರಯತ್ನ ಮಾಡಿದಿಂದ ನಾ ತಿಳಿಸ್ತಾನು, ಚೆಕ್ ಮಾಡ್ಕೊರಿ. ಇಂಥ ಸಣ್ಣ ಲೆಕ್ಕ ಕಲಿಬೇಕು ಮೊದಲು, ಆಮೇಲೆ ನಿಮ್ಗೆ ದೊಡ್ಡ ಲೆಕ್ಕಗಳು ತಗೊಂಡ್ಬರ್ತಾವೆ. ಹಿಂಗೆ ಇರ್ತಾವೆ. ಈಗ ನವೋದಯದಾಗ ಸೈನಿಕ್ ಸ್ಕೂಲ್ನಾಗ ಭಾಳ ಸಣ್ಣ ಬಿದ್ದಾವೆ. ಈಗ ಎಲ್ಲರೂ ನೋಡ್ರಿ, ಲಕ್ಷ ಕೊಟ್ಟ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವೆಲ್ಲ ಸಿಂಪ್ಲಿಫಿಕೇಶನ್, ಮೊದಲು ಯಾವ ಕ್ರಿಯೆ ಮಾಡ್ಕೋಬೇಕು ಅನ್ನೋದು ನೀವು ಮುಂದೆ ಬರ್ತಾವ. ಸರಳೀಕರಣಗಳು ಮುಂದೆ ಆಗ್ಯಾವ. ಈಗ ಸಣ್ಣ ಸರಳೀಕರಣ, ಇನ್ನು ಮುಂದೆ ದೊಡ್ಡೂ ಆಗ್ಯಾವ. ಈಗ ನೋಡ್ರಿ, 4 - 18 ಭಾಗಿಲೆ 3 ಗುಂಡ್ಲೆ 3 ಪ್ಲಸ್ 5 - 2 ಗುಂಡ್ಲೆ 28 ಭಾಗಿಲೆ 7 -6. ಇಲ್ಲಿ ಭಾಗಾಕಾರದ ಇದನ್ನು ಮಾಡ್ಕೊರಿ. 4 - 3 ಆಗಲೇ 18 ಗುಂಡ್ಲೆ 3 ಪ್ಲಸ್ 5 -2 ಗುಂಡ್ಲೆ 7 4. ಆಮೇಲೆ ಈ ಭಾಗಾಕಾರ 7 4 28 -6. ಇಲ್ಲಿ ಗುಣಾಕಾರದ, ಇಲ್ಲಿ ಗುಣಾಕಾರದ ಬರೋಬರಿ. 4 - 6 3 18 ಪ್ಲಸ್ 5 -4 8 -6. ಪ್ಲಸ್ ಮೈನಸ್ ಒಂದು ಕಡೆ ತೋರಿ, ಇದು ಪ್ಲಸ್, ಇದು 5. ಆಮೇಲೆ -18 -8 -6. 1 2 3 4 5 1 2 3 4 5 ಬರೋಬರಿ. 4 5 4 9 -18 26 32. ಅಂದ್ರೆ 32 9 ಆದ್ರೆ 23 -23. ಆನ್ಸರ್ ಇಸ್ ಈಕ್ವಲ್ ಟು -23. -23 ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ. -23 ಉತ್ತರ ಸಂಖ್ಯೆ ಡಿ ನೋಡ್ರಿ. ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ರಿ. ಇಲ್ಲಿ ಹಾಕೋರಿ. 2 + 8 ದುಂಡ್ಕಾಸ್ 3 - 1 ಪ್ಲಸ್ 6 -12. ಈ ದುಂಡು ಕಾಸು ಮೊದಲು ಬಿಡಿಸ್ಕೋಬೇಕು. ಹೆಂಗೆ ಬಿಡಿಸ್ಕೋಬೇಕು ನೋಡ್ರಿ. 2 + 8 ಇದಕ್ಕೆ ಚಿಹ್ನಿಲ್ಲ. 3ರಾಗ 1 ಕಳೆದ್ರೆ ಗುಣಾಕಾರ ಹಾಕೋರಿ. 2 + 6 -12. ಈಗ ನೋಡ್ರಿ, 2 + 16 ಗುಣಾಕಾರ ಹಾಕೋರಿ. ಪ್ಲಸ್ 6 -12. ಈಗ 16 1 6 22 23 24. 24 -12 ಮೊದಲು ಪ್ಲಸ್ 16 1 6 22 24 -12 ಬರೋಬ್ಬರಿ 12. ಆನ್ಸರ್ ಇಸ್ ಈಕ್ವಲ್ ಟು 10. 12 ಇಲ್ಲ ನೋಡ್ರಿ ಉತ್ತರ. ಉತ್ತರ ಸಂಖ್ಯೆ ಎ. ನೋಡ್ರಲ್ಲಿ 16 ಭಾಗಿಲೆ 4 2 + 2 -16 3 -2. ಯಾವುದೇ ಕ್ರಿಯೆ ನೋಡ್ರಿ. 16 ಭಾಗಿಲೆ 4 2ರಾಗ 2 ಕೂಡಿಸಿದ್ರೆ 4 -16 3ರಾಗ 2 ಹೋದ್ರೆ 1. ಈ ಭಾಗಾಕಾರ ಕ್ರಿಯೆ. 4 4 4 ಗುಂಡ್ಲೆ 4 -16 ಗುಂಡ್ಲೆ 1. 16 ಗುಣಾಕಾರ 16 -16 is equal to 0. Answer is equal to 0. ಉತ್ತರ ಸಂಖ್ಯೆ ಡಿ. ನೋಡಿ, 2 + 4 3 + 2 -18 ಭಾಗಿಲೆ 3. 2 + 4
ಮೈನಸ್ 7. ಈಗ ದೊಡ್ಡ ಕೌಂಸ್ 2 ಪ್ಲಸ್ 4 ಇದಕ್ಕೆ ಚಿಹ್ನೆ ಇಲ್ಲ 5 ಮೈನಸ್ 18 ಭಾಗಿಲೆ 3 ಗುಂಡ್ಲೆ 4 2 6 ಮೈನಸ್ 7. ಈ ಕ್ರಿಯೆಗಳು ಆಗ್ಬೇಕು ಮೊದಲು. ಈಗ ಭಾಗಾಕಾರ ಕ್ರಿಯೆ 2 ಪ್ಲಸ್ 4 ಗುಂಡ್ಲೆ 5 ಮೈನಸ್ 3 8 18 ಗುಂಡ್ಲೆ 6 ಮೈನಸ್ 7. ಇದು ಗುಣಾಕಾರ ಇದು ಗುಣಾಕಾರ 2 ಪ್ಲಸ್ 20 ಮೈನಸ್ 36 ಮೈನಸ್ 7. 22 ಪ್ಲಸ್ 1 ಮೈನಸ್ 36 1 7 43. 43 21 ಆದರೆ 21 ಮೈನಸ್ 21. ಆನ್ಸರ್ ಇಸ್ ಈಕ್ವಲ್ ಟು ಮೈನಸ್ 21. ಉತ್ತರ ಸಂಖ್ಯೆ ಬಿ. ಇಂಥ ಗಣಿತಗಳನ್ನು ಎಕ್ಸ್ಪರ್ಟ್ ಆಗಿ ಮಾಡೋದು ಕಲಿಬೇಕು. ನಾ ಹೆಂಗೆ ತಿಳಿಸೀನಿ ಅನ್ನೋದು ನೀವು ಇವತ್ತೊಂದು 2 ಸಲ ನೋಡಿದ್ರಿ. ನಿಮಗೆ ದಶಮಾಂಶ ಇದು ಬಂತಂದ್ರೆ ದಶಮಾಂಶ ಸರಳೀಕರಣ ಈಜಿ ಬರ್ತಾವೆ. ಇದು ಬರಬೇಕು ಮೊದಲು. ಯಾವ್ದು ಗುಣಾಕಾರ ಯಾವ್ದು ಭಾಗಾಕಾರ ಯಾವ ಚಿಹ್ನೆ ಎಲ್ಲಿ ಹಾಕ್ಕೋಬೇಕು ಇವು ಎಕ್ಸ್ಪರ್ಟ್ ಆಗಿಬಿಡ್ರಿ. ಇವೆಲ್ಲ ನೋಡ್ರಿ ನೀವು. ಇಂಥ ಗಣಿತಗಳನ್ನು ಕಲ್ತಿರಿ ಅಂದ್ರೆ ಇಂಥ ಸಣ್ಣ ಲೆಕ್ಕ ಕಲ್ತಾಗ ಮುಂದೆ ಸರಳೀಕರಣಗಳು ಭಾಳ ಸರಳ ಬರ್ತಾವೆ. ನಿಮಗೆ ಚಂದಂಗ ಬಿಡಿಸ್ಕೋರಿ ಫೇರ್ದ.